ಇವತ್ತು ನಾವು ಜಿಲ್ಲಾ ಕಾಂಗ್ರೆಸ್ ಶಿವಮೊಗ್ಗ ಹಾಗೂ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ವತಿಯಿಂದ ದೇಶದಲ್ಲಿ ಆಗಿರತಕ್ಕಂತಹ ದಿನಬಳಕೆ ಹಾಗೂ ಕಮರ್ಷಿಯಲ್ ಗ್ಯಾಸಿನ ಬೆಲೆ ಏರಿಕೆಯ ವಿರುದ್ಧ ಶಿವಮೊಗ್ಗದ ಒಂದು ಶಿವಪ್ಪನಾಯಕ ಸರ್ಕಲ್ ಬಳಿ ಇವತ್ತು ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ದೇಶದಲ್ಲಿ ಈ ಒಂದು ಪರಿಸ್ಥಿತಿಯನ್ನು ನೋಡ್ತಾ ಇದ್ರೆ ಎಷ್ಟರ ಮಟ್ಟಿಗೆ ದಿವಾಳಿತನ ಎದ್ದು ಹೋಗಿದೆ, ಎಷ್ಟರ ಮಟ್ಟಿಗೆ ದೇಶದಲ್ಲಿ ಬಡವರನ್ನ ಕಡು ಬಡವರನ್ನಾಗಿ ಮಾಡ್ತಕ್ಕಂಥ ಯೋಜನೆ ಇವರ ಒಂದು ಏನು ಹಿಡನ್ ಅಜೆಂಡಾ ಆಗಿದೆ ಅಂತ ಹೇಳಿ ಕಾಣ್ತಾ ಇದೆ. ಹಾಗಾಗಿ ಇವತ್ತು ಇದನ್ನ ಬಹಳ ತೀಕ್ಷ್ಣವಾಗಿ ಖಂಡಿಸಬೇಕು, ಬಹಳ ಬೃಹತ್ ಪ್ರತಿಭಟನೆ ಮೂಲಕ ಅವರಿಗೆ ಈ ಒಂದು ಬಿಸಿಯನ್ನು ಮುಟ್ಟಿಸಬೇಕು ಅಂತ ಹೇಳಿ ಇವತ್ತು ನಾವು ಹೊರಟಿದ್ದೇವೆ. ದೇಶದಲ್ಲಿ ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ನಮ್ಮ ರಾಜ್ಯದಲ್ಲಿ ಸದೃಢವಾಗಿ ನಿಂತು ಮಹಿಳೆಯರನ್ನ ಉತ್ತಮ ರೀತಿಯಲ್ಲಿ ಸದೃಢನಾಗಿ ಮಾಡಿಸಬೇಕು, ಅವರನ್ನ ಒಂದು ಆರ್ಥಿಕವಾಗಿ ಬೆಳವಣಿಗೆ ಮಾಡಬೇಕು ಅಂತಹ ಧ್ಯೇಯವನ್ನ ಹೊಂದಿದ್ರೆ ಇದೇ ಬಿಜೆಪಿ ಸರ್ಕಾರ ಇವತ್ತು ಅವರನ್ನ ಯಾವ ಮಟ್ಟಿಗೆ ನಾವು ಬಡವರನ್ನಾಗಿ ಮಾಡಬೇಕು, ಮಹಿಳೆಯರನ್ನ ಯಾವ ಮಟ್ಟಿಗೆ ಅವರಲ್ಲಿರ್ತಕ್ಕಂತಹ ಸದೃಢತೆಯನ್ನ ಕಸಿದು ಅವರನ್ನ ಏನು ಅಬಲೆಯನ್ನಾಗಿ ಮಾಡಬೇಕು ಅಂತ ಹೇಳಿ ಇವತ್ತು ಧ್ಯೇಯವನ್ನ ತಗೊಂಡಂತ ಪರಿಸ್ಥಿತಿ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ. ಹಾಗಾಗಿ ನಾವು ಹೇಳ್ತಕ್ಕಂಥದ್ದು ಬಿಜೆಪಿ ಸರ್ಕಾರಕ್ಕೆ ಇಷ್ಟೇನೆ, ನೀವೇನಿವತ್ತು ದೇಶದಲ್ಲಿ ವಿಶ್ವಗುರು ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದೀರಿ ಅಂತ ಸಂದರ್ಭವನ್ನ ಪ್ರೂವ್ ಮಾಡಿ. ನೀವು ನಿಮ್ಮ ವಿಶ್ವಗುರುವಿನ ಮಾತನ್ನ ಇಡೀ ದೇಶವೇ ಕೇಳೋದಾದ್ರೆ ಇಲ್ಲಿ ನಡೀತಾ ಇರ್ತಕ್ಕಂತಹ ವಿಶ್ವ ಯುದ್ಧವನ್ನ ಈಗಾಗಲೇ ಎಲ್ಲ ನಮಗೆ ಆರ್ಥಿಕ ಒಂದು ಸಮೀಕ್ಷೆ ಪ್ರಕಾರ ಇರಾನ್ ಮತ್ತು ಇಸ್ರೇಲ್ ನಡುವೆ ನಡೀತಾ ಇರತಕ್ಕಂಥ ಯುದ್ಧದ ಪರಿಣಾಮವಾಗಿ ಇವತ್ತು ಗ್ಯಾಸ್ ದಿನಬಳಕೆಯ ಗ್ಯಾಸ್ 60 ರೂಪಾಯಿ ಹಾಗೆ ಕಮರ್ಷಿಯಲ್ ಗ್ಯಾಸ್ 115 ರೂಪಾಯಿ ಜಾಸ್ತಿ ಆಗಿದೆ. ಇದನ್ನ ಒಂದು ನಿಲ್ಸ್ತಕ್ಕಂತಹ ಶಕ್ತಿ ಅವ್ರಿಗೆ ನಿಜವಾಗ್ಲೂ ಇದ್ದಿದ್ದೆ ಆದ್ರೆ ಪ್ರಯತ್ನ ಮಾಡ್ಲಿ, ಇಲ್ಲ ಅಂತ ಹೇಳಿದ್ರೆ ಅವ್ರ ವಿಚಾರದಲ್ಲಿ ನಮ್ಗೆ ಯಾವುದೇ ರೀತಿಯ ಇದರಲ್ಲಿ ನಮ್ಮ ಪಾತ್ರ ಇಲ್ಲ, ನಾವು ಏನು ದುರ್ಬಲರಾಗಿದ್ದೀವಿ ಅಂತ ಹೇಳಿ ಅವರು ಎಲ್ಲರ ಮುಖಾಂತರ ಅವರು ಘೋಷಣೆಯನ್ನು ಮಾಡೋ ಮುಖಾಂತರ ಒಪ್ಕೊಳ್ಳಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ.